ನಮಸ್ಕಾರ. ಬನ್ನಿ, ಇವತ್ತು ನಾವು ನವರಾತ್ರಿ, ವಿಜಯದತ್ತ 9 ರಾತ್ರಿಗಳ ಪಯಣದ ಬಗ್ಗೆ ಮಾತಾಡೋಣ. ನೋಡಿ, ಈ 9 ರಾತ್ರಿಗಳ ಆಚರಣೆ ಇದೆಯಲ್ಲ, ಇದು ಬರೀ ಒಂದು ಹಬ್ಬ ಅಷ್ಟೇ ಅಲ್ಲ. ಇದೊಂದು ಶಕ್ತಿ, ಪರಿವರ್ತನೆ ಮತ್ತು ಗೆಲುವಿನ ಒಂದು ಅದ್ಭುತವಾದ ಕಥೆ. ಇದರ ಹಿಂದೆ ಇರುವ ಆಳವಾದ ಅರ್ಥವನ್ನ ನಾವೆಲ್ಲ ಸೇರಿ ಇವತ್ತು ಅನ್ವೇಷಿಸೋಣ. ಒಂದು ಕ್ಷಣ ಯೋಚನೆ ಮಾಡಿ. ಒಂದು ಹಬ್ಬ ಕೇವಲ ಆಚರಣೆಯಾಗಿರೋದ್ರ ಬದಲು ಅದು ನಮ್ಮ ವೈಯಕ್ತಿಕ ಪರಿವರ್ತನೆಗೆ ಒಂದು ರೋಡ್ ಮ್ಯಾಪ್ ಆಗಿದ್ರೆ ಹೇಗಿರುತ್ತೆ? ಹೌದು, ನವರಾತ್ರಿ ಅಂದ್ರೆ ಬರೀ ಸಡಗರ ಸಂಭ್ರಮ ಅಷ್ಟೇ ಅಲ್ಲ, ಅದು ನಮ್ಮೊಳಗಿನ ಒಂದು ಆಂತರಿಕ ಪಯಣದ ಸಂಕೇತ. ಸರಿ, ಹಾಗಾದ್ರೆ ಮೊದಲು ಬೇಸಿಕ್ಸ್ನಿಂದ ಶುರು ಮಾಡೋಣ ಅಲ್ವಾ? ಏನಿದು ನವರಾತ್ರಿ? 9 ರಾತ್ರಿಗಳು ಅಂತ ಹೇಳ್ತೀವಲ್ಲ, ಆ ಪದದ ನಿಜವಾದ ಅರ್ಥ ಏನು ಅಂತ ನೋಡೋಣ. ಇದರ ಹೆಸರು ಬಂದಿರೋದೇ ಸಂಸ್ಕೃತದಿಂದ. ತುಂಬಾ ಸಿಂಪಲ್. ನವ ಅಂದ್ರೆ 9, ರಾತ್ರಿ ಅಂದ್ರೆ ರಾತ್ರಿಗಳು. ಸೊ ನವರಾತ್ರಿ ಅಂದ್ರೆ ಅಕ್ಷರಶಃ 9 ರಾತ್ರಿಗಳು ಅಂತ ಅರ್ಥ. ಹೌದು, ಆ 9 ಅನ್ನೋ ಸಂಖ್ಯೆ, ಈ ಹಬ್ಬದ ಸಂಪೂರ್ಣ ಶಕ್ತಿ, ಅದರ ಸಾರ ಎಲ್ಲವೂ ಈ ಸಂಖ್ಯೆಯಲ್ಲೇ ಇದೆ. ಇದು ಸುಮ್ಮನೆ ಒಂದು ದಿನಾಂಕ ಅಲ್ಲ, ಬದಲಾಗಿ 9 ದಿನ ಮತ್ತು 9 ರಾತ್ರಿಗಳ ಕಾಲ ನಡೆಯುವೊಂದು ದೊಡ್ಡ ಆಧ್ಯಾತ್ಮಿಕ ಆಚರಣೆ. ಅಂದಹಾಗೆ ಪ್ರತಿಯೊಂದು ರಾತ್ರಿಗೂ ತನ್ನದೇ ಆದೊಂದು ವಿಶಿಷ್ಟವಾದ ಶಕ್ತಿ ಮತ್ತು ಮಹತ್ವ ಇದೆ. ನವರಾತ್ರಿಯ ಕೇಂದ್ರ ಬಿಂದು ಅಂದ್ರೆ ಅದರ ಹೃದಯ ಭಾಗದಲ್ಲಿರೋದು ದೈವಿಕ ಸ್ತ್ರೀ ತತ್ವದ ಆರಾಧನೆ. ನಾವು ಶಕ್ತಿ ಅಂತ ಕರಿತೀವಲ್ಲ, ಆ ದೇವಿಯ ಆರಾಧನೆ. ನೋಡಿ, ಶಕ್ತಿ ಅಂದ್ರೆ ಬರೀ ಒಬ್ಬ ದೇವತೆ ಅಂತ ಅಲ್ಲ, ಅವಳು ಇಡೀ ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ ಮತ್ತು ಲಯಕ್ಕೆ ಕಾರಣವಾದ ಮೂಲ ಶಕ್ತಿ ಅಂದ್ರೆ ಕಾಸ್ಮಿಕ್ ಎನರ್ಜಿ. ಈ 9 ರಾತ್ರಿಗಳನ್ನ ಆ ಮಹಾಶಕ್ತಿಯನ್ನ ಪೂಜಿಸೋದಕ್ಕಾಗಿಯೇ ಮೀಸಲಿಡಲಾಗಿದೆ. ಈಗ ಈ 9 ರಾತ್ರಿಗಳ ಆಚರಣೆ ಯಾಕೆ ಮಾಡ್ತಾರೆ? ಇದರ ಹಿಂದೆ ಒಂದು ದೊಡ್ಡ ಪೌರಾಣಿಕ ಕಥೆಯಿದೆ. ಇದು ದೇವತೆಗಳು ಮತ್ತು ರಾಕ್ಷಸರ ನಡುವೆ ನಡೆದ ಯುದ್ಧದ ಕಥೆ. ಸಿಂಪಲ್ಲಾಗಿ ಹೇಳೋದಾದ್ರೆ, ಒಳ್ಳೆದನಕ್ಕೂ ಕೆಟ್ಟದ್ದಕ್ಕೂ ನಡೆದ ಒಂದು ಕಾಸ್ಮಿಕ್ ಬ್ಯಾಟಲ್ ಸ್ಟೋರಿ. ಈ ಕಥೆಯ ಹೀರೋ ಮತ್ತು ವಿಲನ್ ಯಾರು ಗೊತ್ತಾ? ಒಂದು ಕಡೆ ದುರ್ಗಾದೇವಿ, ಇನ್ನೊಂದ್ ಕಡೆ ಮಹಿಷಾಸುರ ಅನ್ನೋ ರಾಕ್ಷಸ. ಇವರಿಬ್ಬರ ನಡುವೆ ನಡೆಯೋ ಸಂಘರ್ಷವೇ ಈ ಕಥೆಯ ತಿರುಳು. ಸತತ 9 ದಿನಗಳ ಕಾಲ ದುರ್ಗಾದೇವಿ ಆ ರಾಕ್ಷಸನ ಜೊತೆ ಹೋರಾಡಿ ಕೊನೆಗವನನ್ನು ಸಂಹಾರ ಮಾಡ್ತಾಳೆ. ದುರ್ಗೆಯ ಈ ಗೆಲುವಿದೆಯಲ್ಲ, ಇದು ಬರೀ ಪುರಾಣದ ಒಂದು ಘಟನೆ ಅಷ್ಟೇ ಅಲ್ಲ, ಇದಕ್ಕೊಂದು ತುಂಬನೇ ಶಕ್ತಿಯುತವಾದ ಸಿಂಬಾಲಿಸಮ್ ಇದೆ. ಇದು ಅಧರ್ಮದ ಮೇಲೆ ಧರ್ಮದ ಜಯ, ಕತ್ತಲೆಯ ಮೇಲೆ ಬೆಳಕಿನ ಗೆಲುವು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚಿಸಿದ್ರೆ, ಇದು ನಮ್ಗೆಲ್ಲ ಒಂದು ಸ್ಫೂರ್ತಿ. ನಮ್ಮ ಎಲ್ಲರೊಳಗೂ ಅಹಂಕಾರ, ಕೋಪ, ಅಸೂಯೆ, ಈ ಥರದ ರಾಕ್ಷಸರು ಇರ್ತಾರಲ್ವಾ, ಅವರನ್ನ ನಾವು ಹೇಗೆ ಗೆಲ್ಬಹುದು ಅನ್ನೋದಕ್ಕೆ ಇದು ದಾರಿ ತೋರಿಸುತ್ತೆ. ನವರಾತ್ರಿಯ ಇನ್ನೊಂದು ಅಮೇಜಿಂಗ್ ವಿಷಯ ಅಂದ್ರೆ ಅದರ ವೈವಿಧ್ಯತೆ. ಈ 9 ರಾತ್ರಿಗಳ ಹಬ್ಬವನ್ನು ಭಾರತದ ಮೂಲೆ ಮೂಲೆಯಲ್ಲೂ ಆಚರಿಸ್ತಾರೆ, ಆದ್ರೆ ಪ್ರತಿಯೊಂದು ಕಡೆನೂ ವಿಭಿನ್ನವಾಗಿ. ಎಲ್ಲರ ಭಕ್ತಿ ಒಂದೇ, ಆದ್ರೆ ಆಚರಿಸೋ ರೀತಿ ಮಾತ್ರ ಬೇರೆ ಬೇರೆ. ಬನ್ನಿ, ಅದನ್ನೇ ಈಗ ನೋಡೋಣ. ಗೊತ್ತಾ, ಒಂದು ವರ್ಷದಲ್ಲಿ ಆಕ್ಚುಲಿ 4 ನವರಾತ್ರಿಗಳು ಬರುತ್ತೆ, ಆದ್ರೆ ಅದರಲ್ಲಿ 2 ತುಂಬಾನೇ ಮುಖ್ಯ. ಒಂದು ಶರತ್ಕಾಲದಲ್ಲಿ, ಅಂದ್ರೆ ಸೆಪ್ಟೆಂಬರ್-ಅಕ್ಟೋಬರ್ ಟೈಮ್ನಲ್ಲಿ ಬರೋ ಶರದ್ ನವರಾತ್ರಿ. ಇದನ್ನೇ ಎಲ್ಲರೂ ತುಂಬಾನೇ ಗ್ರ್ಯಾಂಡಾಗಿ ಆಚರಿಸೋದು. ಇದರ ಜೊತೆಗೆ ವಸಂತಕಾಲದಲ್ಲಿ ಬರೋ ಚೈತ್ರ ನವರಾತ್ರಿಗೂ ಕೂಡ ತನ್ನದೇ ಆದ ವಿಶೇಷತೆ ಇದೆ. ಹೇಳ್ನಲ್ಲ, ಈ ಹಬ್ಬದ ಅಂದಾನೆ ಅದರ ವೈವಿಧ್ಯತೆಯಲ್ಲಿರೋದು. ಉದಾಹರಣೆಗೆ, ಗುಜರಾತ್ಗೆ ಹೋದ್ರೆ ಅಲ್ಲಿನ ಬೀದಿಗಳೆಲ್ಲ ಕಲರ್ಫುಲ್ ಗರ್ಬಾ, ಡಾಂಡಿಯಾ ಡ್ಯಾನ್ಸ್ನಿಂದ ತುಂಬಿ ಹೋಗಿರುತ್ತೆ. ಅದೇ ಪಶ್ಚಿಮ ಬಂಗಾಳಕ್ಕೆ ಬಂದ್ರೆ ದುರ್ಗಾಪೂಜೆಯ ಬೃಹತ್ ಪೆಂಡಾಲ್ಗಳು, ವಾವ್, ಕಣ್ಣಿಗೆ ಹಬ್ಬ. ನಮ್ಮ ದಕ್ಷಿಣ ಭಾರತದಲ್ಲಿ ಕಲಾತ್ಮಕವಾಗಿ ಜೋಡಿಸಿದ ಗೊಂಬೆ ಹಬ್ಬ ಎಲ್ಲರ ಮನಸ್ಸು ಸೆಳೆಯುತ್ತೆ. ಇನ್ನು ಉತ್ತರ ಭಾರತದಲ್ಲಿ ಜನ ಉಪವಾಸ, ಪ್ರಾರ್ಥನೆ ಅಂತ ಆಳವಾದ ಆಧ್ಯಾತ್ಮಿಕ ಅನುಭವದಲ್ಲಿ ಮುಳುಗಿರ್ತಾರೆ. ನೋಡಿ, ಒಂದೇ ಹಬ್ಬ ಎಷ್ಟೊಂದು ರೀತಿ. ಓಕೆ, ಇಲ್ಲಿಯವರೆಗೂ ನಾವು ಹಬ್ಬದ ಹೊರಗಿನ ಆಚರಣೆಗಳ ಬಗ್ಗೆ ಮಾತಾಡಿದ್ವಿ. ಡಾನ್ಸ್, ಪೂಜೆ, ಗೊಂಬೆಗಳು ಇವೆಲ್ಲ. ಆದ್ರೆ ಈಗ ಈ ಹಬ್ಬದ ನಿಜವಾದ ಆಳವಾದ ಅರ್ಥವನ್ನ ನೋಡೋಣ. ಯಾಕಂದ್ರೆ ನವರಾತ್ರಿ ಅಂದ್ರೆ ಬರೀ ಒಂದ್ ಹಬ್ಬ ಅಲ್ಲ, ಅದೊಂದು ನಮ್ಮೊಳಗಿನ ಪರಿವರ್ತನೆಯ ದಾರಿ. ಇದನ್ನ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ, ನವರಾತ್ರಿ ಆತ್ಮಶುದ್ಧೀಕರಣ ಮತ್ತು ಪರಿವರ್ತನೆಯ ಒಂದು ಪ್ರಯಾಣ ಅಷ್ಟೇ. ಇದು ಹೊರಗಡೆ ಮಾಡೋ ಆಚರಣೆಗಿಂತ ಹೆಚ್ಚಾಗಿ ನಮ್ಮೊಳಗೆ ನಾವು ಮಾಡ್ಕೊಳ್ಳೋ ಒಂದು ಆಳವಾದ ಅನುಭವ. ಈ 9 ದಿನಗಳ ಆಂತರಿಕ ಪಯಣವನ್ನ 3 ಪ್ರಮುಖ ಹಂತಗಳಾಗಿ ವಿಂಗಡಿಸಬಹುದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು, ಕೇಳಿ. ಮೊದಲ 3 ದಿನಗಳು ದುರ್ಗಾದೇವಿಗೆ ಮೀಸಲು. ಈ ದಿನಗಳಲ್ಲಿ ನಮ್ಮೊಳಗಿನ ನೆಗೆಟಿವಿಟಿ, ಕೆಟ್ಟ ಗುಣಗಳೆಂಬ ರಾಕ್ಷಸರನ್ನು ನಾಶ ಮಾಡೋದು. ಆಮೇಲೆ ಮುಂದಿನ 3 ದಿನಗಳು ಲಕ್ಷ್ಮೀದೇವಿಯ ಆರಾಧನೆ. ಈ ಟೈಮ್ನಲ್ಲಿ ನಮ್ಮ ಜೀವನದಲ್ಲಿ ಸಮೃದ್ಧಿ, ಪಾಸಿಟಿವಿಟಿ, ಒಳ್ಳೆಯ ಗುಣಗಳನ್ನ ಬೆಳೆಸ್ಕೊಳ್ಳೋದು. ಇನ್ನು ಕೊನೆಯ 3 ದಿನಗಳು ಜ್ಞಾನದ ದೇವತೆ ಸರಸ್ವತಿಗೆ.
ಈ ದಿನಗಳಲ್ಲಿ ನಾವು ಆಧ್ಯಾತ್ಮಿಕ ಜ್ಞಾನ ಮತ್ತು ಜ್ಞಾನೋದಯದ ಕಡೆಗೆ ಸಾಗೋದು. ಸೊ ಒಟ್ಟಾರೆಯಾಗಿ ನೋಡಿದ್ರೆ ಈ 9 ರಾತ್ರಿಗಳ ಆಧ್ಯಾತ್ಮಿಕ ಪಯಣ ನಮ್ಮನ್ನ ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಗೊತ್ತಾ? ಅಜ್ಞಾನ ಅನ್ನೋ ಕತ್ತಲೆಯಿಂದ ಶುರುವಾಗಿ ಶಕ್ತಿ ಅನ್ನೋ ಸಾಮರ್ಥ್ಯವನ್ನ ಪಡೆದುಕೊಂಡು ಕೊನೆಗೆ ಜ್ಞಾನೋದಯ ಅನ್ನೋ ಬೆಳಕಿನೆಡೆಗೆ ಕರೆದೊಯ್ಯುತ್ತೆ. ಇದೊಂದು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ಗೆ ಒಂದು ಪರ್ಫೆಕ್ಟ್ ದಾರಿ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈ ನವರಾತ್ರಿಯ ಸ್ಫೂರ್ತಿಯನ್ನ ಇಟ್ಕೊಂಡು ನಮ್ಮೆಲ್ಲರೊಳಗಿರುವ ಯಾವ ಆಂತರಿಕ ರಾಕ್ಷಸನನ್ನ ಅಂದ್ರೆ ನಮ್ಮ ಯಾವ ಕೆಟ್ಟ ಗುಣವನ್ನ ಈ 9 ರಾತ್ರಿಗಳಲ್ಲಿ ನಾವು ಗೆಲ್ಲಬಹುದು? ಯೋಚನೆ ಮಾಡಿ. ಈ ಚಿಂತನೆಯೊಂದಿಗೆ ಮುಂದಿನ ಬಾರಿ ಸಿಗೋಣ.